ಸ್ವರ್ಗ ಇಲ್ಲೇ ಸ್ವರ್ಗ ಇಲ್ಲೇ ನರಕ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಂದು. ಎಂತೆಂತ ಚಂದುಳ ಚೆಲುವಿರದ್ದರೆ ಈ ಬೆಂಗಳೂರಿನಲ್ಲಿ. ಒಂದೇ ಒಂದು ರಾತ್ರಿ ಇವರ ದೇಹ ಸುಖ ಸವಿದರೆ ಆವಾಗ ತೃಪ್ತಿಯಾಗುತ್ತದೆ ಈ ಗಜೇಂದ್ರನ ಮನಸ್ಸಿಗೆ. ದಾರಿಯಲ್ಲಿ ಗಾಡಿ ಅಡ್ಡಗಟ್ಟಿದರೆ ಜನರು ನಡೆಯೋದು ಹೇಗೆ? ಸ್ವಲ್ಪ ಸೈಡ್ ನಿಂತುಕೊಳ್ಳಿ. ಜನರ ನಾನು ಬಯಸಿದಂತ ಈ ಬಣ್ಣದ ಕೀ ನನ್ನ ಬಳಿ ಬಂದಿತ್ತು. ನಿಮ್ಮ ಹೆಸರು? ನನ್ನ ಹೆಸರು ತಗೊಂಡೆ ನೀವೇನ್ ಮಾಡ್ತೀರಾ? ನೋಡಿ ಮಿಸ್ಟರ್, ನನಗೆ ದಾರಿ ಬಿಡಿ, ನಾನು ಹೋಗಬೇಕು. ದಾರ ನಾನು ಹೇಳಿದಾಗೆ ಕೇಳಿದ್ರೆ ಮಾತ್ರ ಬಿಡ್ತೀನಿ. ನೀನ್ ಹೇಳದಂತೆ ನಾನು ಯಾಕೆ ಕೇಳಬೇಕು? ದಾರಿ ಬಿಡಿ, ನಾನು ಮನೆಗೆ ಹೋಗಬೇಕು, ಹೊತ್ತಾಗುತ್ತಾ ಇದೆ. ನಾನು ಹೇಳ್ದಂತೆ ಕೇಳಿದ್ರೆ ಮಾತ್ರ ಬಿಡ್ತೀನಿ. ಎಲ್ಲ ಅದು ಏನಂತ ಬೇಗ ಹೇಳಿ. ನೋಡು ಹುಡುಗಿ, ಈ ನಿನ್ನ ತುಟಿಯಿಂದ ನನ್ನ ತುಟಿಗೆ ಪ್ರೇಮದ ಮುತ್ತಿಟ್ಟು ಈ ನಿನ್ನ ಸುಂದರವಾದ ದೇಹ ಇದೆ ನಿಮ್ಮಸ ನನಗೆ ಅರ್ಪಿಸಿ ಸುಖನ ಕೊಟ್ಟರೆ ಬಿಡ್ತೇನೆ. ಏ ದುರಾತ್ಮ, ನೀನು ಹೇಳಿದಂತೆ ನಿನಗೆ ಸುಖ ಕೊಡೋದಕ್ಕೆ ನಾನೇನು ಸೂಳೆ ಅಲ್ಲ, ಮಾನವಂತರ ಮಗಳು ನಾನು. ಮಾನವಂತರ ಮಗಳ ಲೇ ಹುಡುಗಿ, ನಿಮ್ಮಂತ ಮಾನವಂತರ ಮಕ್ಕಳು ಕಾಮ ಎಂಬ ಅಂಗಡಿಯಲ್ಲಿ ಮಾನವನ್ನು ಮಾರಿಕೊಂಡು ಮೈ ಕಾಣುವ ಮಿಡಿ ಹಾಕಿ ಮೆರೆತಿದ್ದಾರೆ ಈ ಪ್ರಪಂಚದಲ್ಲಿ. ಆ ಕೊರೋನಾ ಎಂಬ ಕೆಟ್ಟ ಕಾಲದಲ್ಲಿ ಸಾಲ ಮಕ್ಕಳಿಗೆ ಆಸರಾಗಲು ಸರ್ಕಾರದವರು ಆನ್ಲೈನ್ ಕ್ಲಾಸ್ ಯೋಜನೆ ತಂದರೆ ತಂದೆ ತಾಯಿಗೆ ಖಾಲಿ ಬೇಡಿ ಅಂಡ್ರಾಮ್ ಮೊಬೈಲ್ ಕೊಡಿಸಿಕೊಂಡು ನನಗೆ ಬೇಕಾದ ಹುಡುಗನ ಜೊತೆ ಆನ್ಲೈನ್ ಕ್ಲಾಸ್ ಮಾಡುವ, ತಮಗೆ ಬೇಕಾದ ಹುಡುಗನ ಜೊತೆ ವಾಟ್ಸಪ್ನಲ್ಲಿ ಚಾಟ್ ಮಾಡುವ ಮಂಗ ಹೆಣ್ಣುಗಳಷ್ಟೆಲ್ಲ ನನ್ನ ಜಾತಿಯಲ್ಲಿ. ತನಗೆ ಬೇಕಾದ ಮಿಂಡನಿಗೆ ಮದುವೆ ಮುಂಚೆ ಮೈ ಅರ್ಪಿಸಿ 3 ತಿಂಗಳ ಹೊಟ್ಟೆ ಬರೆಸಿಕೊಂಡು ಮನೆಯಲ್ಲಿ ಗೊತ್ತಾದ ತಕ್ಷಣ ಗರ್ಭದಲ್ಲಿರೋ ಕೂಸನ್ನು ಗರ್ಭದಲ್ಲೇ ಸಾಯಿಸಿ ತಲೆ ತುಂಬ ಸರಕು ಹೊತ್ತು ನಾನೇ ಕರೀತಿ ಎಂದು ಕೊಡೋ ಸೂಳೆರಟ್ಟಿಲ್ಲ ಈ ನಿನ್ನ ಪ್ರಪಂಚದಲ್ಲಿ. ಕಲಾವಿದರಿಗೆ ಆಸರಾಗಲೆಂದು ಸರ್ಕಾರದವರು ಉಚಿತ ಪಯಣ ನಿರ್ಮಾಣ ಮಾಡಿದರೆ ಜನರಿಗೆ ಮನರಂಜನೆ ಆಗಲೆಂದು ಟಿಕ್ ಟಾಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾಕ್ಕೆ ಆ್ಯಪ್ಗಳನ್ನು ಜಾರಿಗೆ ತಂದರೆ ಯಾರು ಇಲ್ಲದ ಜಾಗದಲ್ಲಿ ಹೋಗಿ ಬೆತ್ತಲಾಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿ ಹೆಂಗ ವಯಸ್ಸಿನ ಹುಡುಗರ ನಿದ್ದೆಗೆಡಿಸುವ ನಿಮ್ಮಂತ ನಾರ್ಯರೆಷ್ಟಿಲ್ಲ ಈ ಹೆಣ್ಣು ಜಾತಿಯಲ್ಲಿ. ತನಗೆ ಬೇಕಾದ ಮಿಂಡನಿಗೆ
ಬೇಕಾದ ಹುಡುಗನ ಜೊತೆ ಹೋದಾಗ ಯಾರಾದರೂ ಇವನು ಯಾರೆಂದು ಕೇಳಿದರೆ ಇವನು ನನ್ನ ದೊಡ್ಡಪ್ಪನ ಮಗ ಅಣ್ಣ ಎಂದು ಹೇಳಿ ಅದೇ ಅಣ್ಣನಿಗೆ ಅಂಗಾಂಗವನ್ನು ತೋರಿಸೋ ನಿಮ್ಮಂತ ಮಾನಿಗೆಟ್ಟವರು ಎಟ್ಟೆಲ್ಲ ಈ ಹೆಣ್ಣು ಜಾತಿಯಲ್ಲಿ. ಬಾಯಿ ನಾಲಿಗಿದೆ ಎಂದು ಬಾಯಿ ಬಂದಂತೆ ಬೊಗಳ್ತಾ ಇದೆಯಲ್ಲ, ನೀನು ಮನಸ್ಸೇನೆ ಅಲ್ಲ, ನೀನು ನರಕ ತಿನ್ನುವಂತವನೇ. ಹೆಣ್ಣು ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತನಾಡ್ತಿದ್ದಿಲ್ಲ, ನಿನಗೆ ಯಾರು ಅಕ್ಕ ತಂಗಿ ಇಲ್ಲವೇನೋ ಕಟ್ಟಕ? ಅಕ್ಕ ತಂಗಿ ಈ ಗಜೇಂದ್ರನಿಗೆ ಹಿಡಿಸಲಾರ್ದ ಶಬ್ದ ಎಂದರೆ ಅಕ್ಕ ತಂಗಿ ಎಂಬ ಶಬ್ದ. ನಮ್ಮಂತ ಯುವಕರು ನಿಮ್ಮಂತ ನಾರಿಯರಿಗೆ ಅಕ್ಕ ತಂಗಿ ಎನ್ನುತ್ತಾ ಹೋದರೆ ಈ ನಿಮ್ಮ ಸೌಂದರ್ಯಕ್ಕೆ ಎಲ್ಲಿದೆ ಬೆಲೆ? ಬಾ, ಈ ನಿನ್ನ ಸೌಂದರ್ಯಕ್ಕೆ ನಾನು ಹಾಕುವೆ ಕಾಮ ಎಂಬ ಕಿಲೆ. ನಾನು ಹೇಳಿದಂಗೆ ಕೇಳಿ ನನ್ನ ತುಟಿಗೆ ಮುತ್ತನಿಟ್ಟು ಒಂದು ಗೀತೆ ನಾಡಿವೆಯಾ, ಇಲ್ಲ ಶೀಲ ಕಳೆದುಕೊಂಡು ಸತ್ತು ಹಾಕುವೆಯ? ಇವನ ಮಾತು ಕೇಳಲಿದ್ದರೆ ತುಂಬಾ ಕ್ರೂರಿ ಇದ್ದಾನೆ ಎಂದು ಅನಿಸ್ತಾ ಇದ್ದೆ. ಇವನು ಹೇಳಿದಂತೆ ಯಾಗಿ ಕೇಳಿ ಆಡಿ ಕುಣಿದು ಹೋಗಬೇಕು. ಬನ್ನಿ, ಹೇಳಿದಾಗಿ ಆಡಿ ಕುಣಿಯುತ್ತೇನೆ.